ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ದಿನ ಜೋಳದ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರಿಗೆ ಯಾವೆಲ್ಲ ಮೆಥಡ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಹಾಗಾದರೆ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಪಾತ್ರೆನ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಈ ಕಪ್ಪಿಂದ ನಾನು ಒಂದು 2.5 ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಕಪ್ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಅರ್ಧ ಕಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಜೋಳದ ಹಿಟ್ಟನ್ನು ತೊಗೊಂಡಿದ್ವಲ್ಲ, ಆ ಕಪ್ಪಿಂದ ಒಂದು 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2.5 ಕಪ್ ಜೋಳದ ಹಿಟ್ಟಿಗೆ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಕುದೀತಾ ಇದೆ. ನೀರೆಷ್ಟು ಚೆನ್ನಾಗಿ ಕುದಿಸ್ತಿರೋ ಅಷ್ಟು ಚೆನ್ನಾಗಿ ಹಿಟ್ಟು ನಮಗೆ ರೆಡಿಯಾಗುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು ಒಂದು 5 ನಿಮಿಷ. ಈಗ ಕುದ್ದಿದೆ. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಈ ಹಿಟ್ಟನ್ನು ಏನು ಹಾಕ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಸ್ವಲ್ಪ ಈ ಥರ ಗುಂಡಿ ಥರ ಮಾಡ್ಕೊಂಡ್ಬಿಟ್ಟು ಈಗ ಕುದಿಸ್ಕೊಂಡಿರುವಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾತ್ರೆಯಲ್ಲಿ ನಾನು ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ. ಯಾಕಂದರೆ ನಾನು 3 ಕಪ್ ಆಗುವಷ್ಟು ನೀರನ್ನು ಯಾಕೆ ಹಾಕ್ಕೊಂಡೆ ಅಂದರೆ ಕುದ್ಮೇಲೆ ಅದು ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹೋಗಿಬಿಡುತ್ತೆ. ಸೊ ಹಾಗಾಗಿ 2.5 ಕಪ್ಪಿಗೆ 2.5 ಕಪ್ ನೀರೇ ಹಾಕಬೇಕು. ಕುದ್ದ ನಂತರ ಅದು ಕಡಿಮೆ ಆಗುತ್ತೆ ನೀರು. ಸೊ ಹಾಗಾಗಿ ಈಗ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಬರಬೇಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಚೆನ್ನಾಗಿ ಹೊಂದ್ಕೋಬೇಕು. ಇದು ಬಿಸಿ ಇರುವಾಗಲೇ ಇದನ್ನು ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು. ಆರಿದ ಮೇಲೆ ನಾದ್ಕೊಂಡ್ರೆ ಹಿಟ್ಟು ರೊಟ್ಟಿ ಮಾಡಬೇಕಾದ್ರೆ ಸೈಡಲ್ಲೆಲ್ಲ ಒಡೆದೋಗ್ಬಿಡುತ್ತೆ. ಹಾಗಾಗಿ ಬಿಸಿ ಇರುವಾಗಲೇ ಚೆನ್ನಾಗಿ ಈ ರೀತಿ ಕೈಯಲ್ಲೇ ನಾದ್ಕೋಬೇಕು. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಾನು ಹಾಕಿರೋ ನೀರಿನ ಅಳತೆ ಹಾಗೆ ಹಿಟ್ಟಿನ ಅಳತೆ ಕರೆಕ್ಟಾಗಿದೆ. 2.5 ಕಪ್ಪು ಹಿಟ್ಟಿಗೆ 2.5 ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನು 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೆ. ಬಿಕಾಸ್ ಏನಂದರೆ ಕುದ್ಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು. ಈಗ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನು ನಾದ್ಕೋಬೇಕು ಚೆನ್ನಾಗಿ ಕೈಯಲ್ಲಿ. ಮತ್ತು ಯಾವುದೇ ರೀತಿಯ ತಣ್ಣೀರನ್ನು ಸೇರಿಸ್ಕೋಬೇಡಿ. ಈ ರೀತಿ ಕುದಿಸ್ಕೊಂಡಿರುವಂಥ ನೀರಲ್ಲೇ ಚೆನ್ನಾಗಿ ಈ ರೀತಿ ಬಿಸಿ ಇರುವಾಗಲೇ ನಾದ್ಕೋಬೇಕು. ನೋಡ್ತಾ ಇರ್ಬೋದು ಈಗ ನಮಗೆ ಹಿಟ್ಟು ರೆಡಿಯಾಗಿದೆ. ಈಗ ರೊಟ್ಟಿ ಉದ್ಕೊಳ್ಳೋದಷ್ಟೇ. ಫ್ರೆಂಡ್ಸ್, ನೀವು ಜಾಸ್ತಿ ಕ್ವಾಂಟಿಟಿಲಿ ರೊಟ್ಟಿನ ಮಾಡ್ಕೊಳ್ತಿದ್ದೀರಾ ಅಂತಂದರೆ ಪಾತ್ರೆನ ಸ್ವಲ್ಪ ಅಗಲವಾಗಿರೋದು ದೊಡ್ಡದಾಗೇ ತೊಗೊಳ್ಳಿ. ನಾನಿಲ್ಲಿ ಒಂದು 10ರಿಂದ 15 ರೊಟ್ಟಿ ಆಗುವಷ್ಟು ಅಷ್ಟೇ ಮಾಡ್ಕೊಳ್ತಾ ಇರೋದು. ಸೊ ಹಾಗಾಗಿ ಸಣ್ಣ ಪಾತ್ರೆನೇ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದು ಹಿಟ್ಟು ರೆಡಿಯಾಗಿದೆ. ಇವಾಗ ರೊಟ್ಟಿನ ಉತ್ಕೊಳ್ಳೋದೊಂದೇ ಬಾಕಿ. ಓಕೆ ಫ್ರೆಂಡ್ಸ್, ಇವಾಗ ನಮಗೆ ಹಿಟ್ಟು ರೆಡಿಯಾಗಿದೆ. ಈಗ ನಾನು ಇದರಲ್ಲಿ ಸ್ವಲ್ಪನೇ ಹಿಟ್ಟು ತೊಗೊಂಡ್ಬಿಟ್ಟು ನೋಡ್ತಾ ಇರ್ಬೋದು ಇಷ್ಟಾದರೆ ಸಾಕು. ಚಪಾತಿಗೇನು ತೊಗೊಳ್ತೀವಲ್ಲ ಅಷ್ಟೇ ಹಿಟ್ಟನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಕೈಯಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೊಳ್ತಾ ರೊಟ್ಟಿನ ಮಾಡಿಕೊಂಡ್ರೆ ನಮ್ಮ ಒಂದು ರೊಟ್ಟಿ ರೆಸಿಪಿ ರೆಡಿಯಾಗುತ್ತೆ.
ನೀವು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇವಾಗ ರೊಟ್ಟಿ ಉದ್ಕೊಂಡಾಗಿದೆ. ಇವಾಗ ಬೇಯಿಸ್ಕೊಳ್ಳೋದಷ್ಟೇ. ನೀವು ಎಷ್ಟು ತೆಳುವಾಗಿ ಬೇಕಾದರೂ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಒಂಚೂರು ಎಲ್ಲೂ ಹರಿದಿಲ್ಲ, ಅಷ್ಟು ನೀಟಾಗಿ ಬಂದಿದೆ ರೊಟ್ಟಿ. ಸೈಡಲ್ಲೆಲ್ಲ ಎಲ್ಲೂ ಒಡೆದಿಲ್ಲ, ಚೆನ್ನಾಗಿ ನೀಟಾಗಿ ರೌಂಡ್ ಶೇಪಲ್ಲಿ ಬಂದಿದೆ. ಈ ರೀತಿ ಮಾಡಿಕೊಂಡ್ರೆ ನಮ್ಮ ಒಂದು ರೊಟ್ಟಿ ರೆಡಿಯಾಗಿದೆ. ಈಗ ಇದನ್ನು ಬೇಯಿಸ್ಕೊಳ್ಬೇಕಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ರೊಟ್ಟಿ ಏನು ಉತ್ಕೊಂಡಿದ್ದೀವಲ್ಲ, ನಾವು ಹಂಚ ಮೇಲೆ ಹಾಕಬೇಕಾದ್ರೆ ಈ ಒಂದು ಕೈಯಿಂದ ಇದನ್ನು ತೆಗೆದುಬಿಟ್ಟು ಮತ್ತೆ ಈ ಕೈಗೆ ಹಾಕ್ಕೊಂಡು ಹೀಗೆ ಈ ರೀತಿ ಉಲ್ಟಾ ಹಾಕ್ಕೊಂಡ್ರೆ ನಮ್ಮ ಒಂದು ಹಂಚಲ್ಲಿ ರೊಟ್ಟಿನ ಬೇಯಿಸ್ಕೋಬೋದು. ಈ ಹಿಟ್ಟೇನು ಹತ್ತಿರುತ್ತಲ್ಲ ಅದನ್ನು ಮೇಲ್ಗಡೆ ಸೈಡ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನೀರನ್ನು ಹಚ್ಚಿಬಿಟ್ಟು ನಾವು ಬೇಯಿಸ್ಕೋಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಸ್ಟವ್ನ ಆನ್ ಮಾಡ್ಕೊಂಡ್ಬಿಟ್ಟು ರೊಟ್ಟಿ ತವೆನ ಇಟ್ಕೊಂಡಿದ್ದೀನಿ. ರೊಟ್ಟಿ ಬೇಯಿಸ್ಲಿಕ್ಕೆ ರೊಟ್ಟಿ ಹಂಚು ಅಂತೀವಲ್ಲ ಆ ಒಂದು ತವೆನ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ಬೌಲಿಗೆ ತಣ್ಣೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸಣ್ಣದು ಕಾಟನ್ ಬಟ್ಟೆನ ತೊಗೊಳ್ಳಿ. ವೈಟ್ ಬಟ್ಟೆ ಆದರೆ ಇನ್ನೂ ಒಳ್ಳೆಯದು. ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ತೊಗೊಂಡ್ಬಿಟ್ಟು ತಣ್ಣೀರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಹಂಚು ಕಾದ ನಂತರ ಉದ್ದಿಟ್ಕೊಂಡಿರುವಂಥ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಕಾಟನ್ ಬಟ್ಟೆ ಏನು ತೊಗೊಂಡಿರ್ತೀವಲ್ಲ ಅದನ್ನು ತಣ್ಣೀರಲ್ಲಿ ಅದ್ದಿ ಚೆನ್ನಾಗಿ ಈ ರೀತಿ ಹಿಟ್ಟು ಹೋಗೋವರೆಗೂ ಈ ರೀತಿ ಚೆನ್ನಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಹರಿದೋಗುತ್ತೆ ರೊಟ್ಟಿ. ಈ ರೀತಿ ನೀರನ್ನು ಹಚ್ಕೊಂಡ್ಬಿಟ್ಟು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಓಕೆ ಫ್ರೆಂಡ್ಸ್, ಇವಾಗ ಇದನ್ನು ನಾನು ಇನ್ನೊಂದು ಸೈಡು ಈ ರೀತಿ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಾಗೇ ಬಿಡಿ. ಓಕೆ ಫ್ರೆಂಡ್ಸ್, ಈಗ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಚೆನ್ನಾಗಿ ಈ ರೀತಿ ಒತ್ತಿ ಬೇಯಿಸ್ಕೊಂಡ್ರೆ ನಮ್ಮ ಒಂದು ರೊಟ್ಟಿ ರೆಡಿಯಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ಮಾಡ್ಕೋಬೋದು. ಯಾರಿಗೆ ಈ ರೀತಿ ರೊಟ್ಟಿ ಬರಲ್ಲ ಈ ಮೆಥಡನ್ನು ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ನನ್ನ ವಿಡಿಯೋ ಹಾಗೆ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.